ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಯೋಜನೆಗೆ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಕೂಡ ಬರ್ತಾ ಇದೆ ಅಂಡ್ ಸ್ಟೇಟಸ್ ಬಗ್ಗೆ ಎರಡು ಕೂಡ ಮಾಹಿತಿನ ಇವತ್ತಿನ ತಿಳಿಸ್ಕೊಡ್ತೀನಿ. ಒಂದು ಸ್ಟೇಟಸ್ ಯಾವ ರೀತಿ ಇದೆ, ಯಾಕೆ ಈ ರೀತಿ ತೋರಿಸ್ತಾ ಇಲ್ಲ ಅಂತ, ಮತ್ತೆ ಡಿಪಾರ್ಟ್ಮೆಂಟ್ ಇಂದ ವಿದ್ಯಾರ್ಥಿಗಳಿಗೆ ಕಾಲ್ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಬಂದ್ಬಿಟ್ಟು ನಿಮಗೆ ಒಂದು ಲೈಕ್ ಮಾಕ್ ಕಾಲ್ ತರ ಬರುತ್ತೆ. ಲೈಕ್ ನೀವು ಎ ಕಲ್ತಾರ, ಲೈಕ್ ನಿಮಗೆ ಈ ಯೋಜನೆ ತಗೊಳ್ತಾ ಇದ್ದೀರಾ, ನೀವು ಫಾರಿನಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ನೀವು ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀರಾ, ಟ್ರೈನಿಂಗ್ ಬರ್ತಿದ್ದೀರಾ, ಬೆಂಗಳೂರು ಬೇಕಾ ಅಥವಾ ಬೇರೆ ಜಿಲ್ಲೆ ಬೇಕಾ, ಆ ರೀತಿ ಕೇಳುತ್ತೆ. ಇನ್ನೊಂದು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಪರ್ಸನ್ಸ್ ಕಾಲ್ ಮಾಡ್ತಾರೆ, ಲೈಕ್ ನಿಮಗೆ ರೀತಿ ಯುವನಿಧಿ ಯೋಜನೆ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತ. ಇಲ್ಲಿ ನೋಡ್ಬೇಕಾಗುತ್ತೆ ನೀವು ಮೈನ್ ಥಿಂಗ್, ಯುವನಿಧಿ ಯೋಜನೆ ಕಡೆಯಿಂದ ನೀವು ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತ ಒಬ್ಬ ಯುವಕಿಯರು ಡೈರೆಕ್ಟ್ ವಾಯ್ಸ್ ಕೂಡ ಬರುತ್ತೆ. ಯಾವುದೇ ರೀತಿ ಎ ವಾಯ್ಸ್ ಅಲ್ಲ ಅಥವಾ ಲೇಡಿ ಈ ರೀತಿ ವಾಯ್ಸ್ ಅಲ್ಲ, ಲೈಕ್ ಕಾಲರ್ ಟ್ಯೂನ್ ತರ ವಾಯ್ಸ್ ಅಲ್ಲ, ರಿಯಲ್ ವಾಯ್ಸ್ ಕೂಡ ಬಂದಾಗ ನೀವು ಅದನ್ನ ರಿಯಾಕ್ಟ್ ಕೂಡ ಮಾಡಬಹುದು. ನಿಮಗೆ ಇಚ್ಛೆ ಪಟ್ಟರೆ ನೀವು ಬೇಕಾದ್ರೆ ಟ್ರೈನಿಂಗ್ ಹೋಗಬಹುದು. ಯುವನಿಧಿ ಯೋಜನೆ ಕಡೆಯಿಂದ ಉಚಿತವಾಗಿ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಯೋಜನೆ ತಂದಿದ್ದಾರೆ. ನಿಮಗೆ ಯುವನಿಧಿ ಯೋಜನೆ ಅಪ್ಲಿಕೆಂಟ್ಸ್ ಜಾಬ್ಲೆಸ್ ಅಂತ ಹೇಳಿನೇ ನಿಮಗೆ ಸರ್ಕಾರ ಘೋಷಣೆ ಮಾಡಿರೋದು. ಏನಂದ್ರೆ ನಿಮಗೆ ಉಚಿತವಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸರ್ಕಾರದ ಕಡೆಯಿಂದ. ನೀವು ಟ್ರೈನಿಂಗ್ ಮೇಲೆ ಯೂಟಿಲೈಸ್ ಕೂಡ ಮಾಡ್ಕೋಬಹುದು. ಟ್ರೈನಿಂಗ್ ಯಾವ ರೀತಿ ಅಂದ್ರೆ ಲೈಕ್ ನಿಮಗೆ ಅದೊಂದು ಪರ್ಟಿಕ್ಯುಲರ್ ಕೋರ್ಸಸ್ ಕೂಡ ಇರುತ್ತೆ, ಸರ್ಕಾರವೇ ಉಚಿತವಾಗಿ ನಿಮಗೆ ಅದನ್ನ ಪ್ರೊವೈಡ್ ಕೂಡ ಮಾಡುತ್ತೆ. ಆಯ್ತಾ. ಇನ್ನು ಎ ವಾಯ್ಸ್ ಕೂಡ ಈ ರೀತಿ ಬರ್ತಾ ಇದೆ. ಸದ್ಯಕ್ಕೆ ಸರ್ಕಾರ ಪ್ರಭಾವದಲ್ಲಿ ಸರ್ವೆ ಮಾಡ್ತಾ ಇರಬಹುದು ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇದೆ. ಲೈಕ್ ಎಷ್ಟು ಜನ ಅಪ್ಲಿಕೆಂಟ್ಸ್ ಇದ್ದಾರೆ, ಏನಕ್ಕೆ ಎಲಿಜಿಬಲ್ ಇದ್ದಾರೆ ಅಲ್ವಾ ಸರ್ವೆ ಮಾಡ್ತಾ ಇರಬಹುದು. ಲೈಕ್ ಆಲ್ರೆಡಿ ಕೌಶಲ್ಕರ್ ನೋಂದಣಿ ಕೂಡ ಕಡ್ಡಾಯ ಮಾಡಿದ್ದಾರೆ, ಯೋಜನೆ ಕೂಡ ತರಿಸ್ತಾ ಇದ್ದಾರೆ. ಈಗ ಆ ರೀತಿ ಬರ್ತಾ ಇದೆ. ಲೈಕ್ ನೀವು ಇಗ್ನೋರ್ ಕೂಡ ಮಾಡಬಹುದು, ಅದೇನು ಮ್ಯಾಂಡೇಟರಿ ರಿಸೀವ್ ಮಾಡಲೇಬೇಕು ಅಂತ ಇಲ್ಲಿ ಕೂಡ ನಿಯಮನ ಇಟ್ಟಿಲ್ಲ. ಬಟ್ ಅದನ್ನ ನೋಡ್ಕೊಂಡು ಇಷ್ಟ ಇದ್ರೆ ನೀವು ರಿಯಾಕ್ಟ್ ಕೂಡ ಮಾಡಿ. ಬಟ್ ಟ್ರೈನಿಂಗ್ ಅಂತ ಕಾಲ್ ಬರ್ತಾ ಇದೆ. ಆಲ್ರೆಡಿ ಸಿಎಂ ಅವರು ಹೇಳ್ಬಿಟ್ಟಿದ್ದಾರೆ, ಲೈಕ್ ಟ್ರೈನಿಂಗ್ ತೆಗೆದುಕೊಳ್ತಿದ್ದಾರೆ. ನಿಮ್ದೇನಾದ್ರು ಯುವನಿಧಿ ಯೋಜನೆ ಇನ್ನು ಮುಗಿತಾ ಬಂತು, ನಿಮಗೆ 2 ವರ್ಷ ಟೈಮ್ ಕೊಟ್ಟಿದ್ದಾರೆ, 2ನೇ ವರ್ಷ ಆಗ್ತಾ ಬಂತು, ಯುವನಿಧಿ ಯೋಜನೆ ಏನು ಕೆಲವು ಜನಗಳನ್ನ ಮುಗಿತಾ ಬಂತು ಅಂತ ಇದ್ರೆ ಅಂತ ಅವರಿಗೆ ಏನಾಗುತ್ತೆ ಅಂದ್ರೆ ಯೋಜನೆ ಒಂದು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ರದ್ದು ಆಗ್ಬಾರದು, ನಿಮಗೆ 2 ಇಯರ್ ಆಗ್ತಾ ಬಂತು ಅಂತ ಇದ್ರೆ ಅಂತವ್ರು ಬೇಕಾದ್ರೆ ನೀವು ಹೋಗಿ ಟ್ರೈನಿಂಗ್ ನ ತೆಗೆದುಕೊಳ್ಬಹುದು. ಅದ್ ಬಿಟ್ಟು ನಾವು ಇಗ್ನೋರ್ ಮಾಡಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜಸ್ಟ್ ಇನ್ಫಾರ್ಮೇಟಿವ್ ಆಗಿ ಯೋಜನೆ ಕಡೆಯಿಂದಾನೆ ಬರ್ತಾ ಇದೆ. ಅಂಡ್ ಮೈನ್ ಥಿಂಗ್ ಏನಂದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದಂದ್ರೆ ಸ್ಟೇಟಸ್ ಆಯ್ತಾ, ಟಿಲ್ ಅಕ್ಟೋಬರ್ ವರೆಗೂ ನಿಮಗೆ ಸ್ಟೇಟಸ್ ಶೋ ಮಾಡ್ತಾ ಇದೆ. ನವೆಂಬರ್ದು ಸ್ಟೇಟಸ್ ಶೋ ಮಾಡ್ತಾ ಇಲ್ಲ. ಲೈಕ್ ಅಕ್ಟೋಬರ್ ವರೆಗೂ ನಿಮಗೆ ಎಲ್ಲರಿಗೂ ಕೂಡ ಡಿಬಿಟಿ ಪುಷ್ ಕೂಡ ಆಗಿದೆ. ಡಿಬಿಟಿ ಪುಷ್ ಆಗಿರೋರಿಗೆ నేను ಸೂನ್ ನಿಮಗೆ ಹಣನ ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ಡಿಬಿಟಿ ಪುಷ್ ಆದ್ರೆ ನೆಕ್ಸ್ಟ್ ಪ್ರೊಸೆಸ್ ಇರೋದೇ ನಿಮಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋ ಪ್ರೊಸೆಸ್. ಆಯ್ತಾ. ಡಿಬಿಟಿ ಪುಷ್ ವರೆಗೂ ನಿಮಗೆ ಆಗಿದೆ, ಯಾರೆಲ್ಲ ಇದೆ ಅವರಿಗೆ ಡಿಬಿಟಿ ಪುಷ್ ವರೆಗೂ ಆಗಿದೆ. ಅಂಡ್ ಮೇನ್ ಥಿಂಗ್ ನಿಮಗೆ ಏನಂದ್ರೆ ನವೆಂಬರ್ ತಿಂಗಳು ಸ್ಟೇಟಸ್ ಶೋ ಮಾಡ್ತಿಲ್ಲ. ಬಿಕಾಸ್ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಶೋ ಮಾಡುತ್ತೆ, ಬಟ್ ಡಿಸೆಂಬರ್ 5 ಕೂಡ ಶೋ ಮಾಡ್ತಿಲ್ಲ. ಬಟ್ ಅಲ್ಲಿ ನಿಮಗೆ ಇನ್ನ ಕೆಲ ದಿನಗಳ ಕಾಲಾವಕಾಶ ಬೇಕು, ಕಾಯ್ಬೇಕಾಗುತ್ತೆ. ನಂತರ ನಿಮಗೆ ಸ್ಟೇಟಸ್ ಶೋ ಆಗುತ್ತೆ. ಇನ್ನು ಲಾಸ್ಟ್ ಮಂತ್ ಹಣನೇ ಕ್ಲಿಯರ್ ಆಗಿಲ್ಲ, ಲಾಸ್ಟ್ ಮಂತ್ ಹಣ ಕ್ಲಿಯರ್ ಆಗ್ಬೇಕಲ್ವಾ, ನಂತರ ನಿಮಗೆ ಸ್ಟೇಟಸ್ ಶೋ ಆಗುತ್ತೆ. ಈಗ ಹಣ ಏನ್ ಮಾಡ್ತಿದಾರೆ ಅಂದ್ರೆ ಈ ಹಿಂದೆ ದಿಸ್ ಮಂತ್ ಎಂಡ್ಗೆ ಆಗ್ತಾ ಇದ್ರು, ಬಟ್ ಹೋಗ್ತಾ ಡಿಲೇ ಆಗ್ತಾ ಬಂತು. ಈಗ ಲಾಸ್ಟ್ ಮಂತ್ದು ಈ ಮಂತ್ಗೆ ಆಗ್ತಾರ, ಆ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಡಿಲೇ ಆಗ್ತಾ ಇದೆ. ಅಕ್ಟೋಬರ್ ತಿಂಗಳು ನವೆಂಬರ್ ಎಂಡಿಗೆ ಬರಬೇಕಿತ್ತು, ಬಟ್ ಡಿಸೆಂಬರ್ ಫಸ್ಟ್ ವೀಕ್ ಆಗಿದೆ. ಡಿಸೆಂಬರ್ ಫಸ್ಟ್ ವೀಕ್ ಆರ್ ಡಿಸೆಂಬರ್ ಸೆಕೆಂಡ್ ವೀಕ್ ನಾವು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ನ ಇಟ್ಕೊಂಡಿದೀವಿ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.